ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ನಾವು ಇವತ್ತು ಕೇವಲ 90 ಸೆಕೆಂಡ್ನಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಕೇವಲ 90 ಸೆಕೆಂಡ್ನಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು. ಇಲ್ಲವೆಂದರೆ ನೀವು ಪ್ರೀತಿಸಿದ ವ್ಯಕ್ತಿ ಎಲ್ಲೇ ಇದ್ದರೂ ನಿಮ್ಮ ಹತ್ತಿರ ಆಗುವಂತೆ ಮಾಡಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಈ ಸಂಭೋಗ ಕಾಮದೇವ ವಶೀಕರಣ ಮಂತ್ರ ತುಂಬ ಶಕ್ತಿಶಾಲಿ ಮತ್ತು ಅತ್ಯಂತ ಪ್ರಭಾವಶಾಲಿಯಾದ ಸಂಭೋಗ ಕಾಮದೇವ ವಶೀಕರಣ ಮಂತ್ರ. ಈ ವಶೀಕರಣ ಮಂತ್ರದಿಂದ ನೀವು ಇಷ್ಟಪಟ್ಟ ವ್ಯಕ್ತಿಯು ನಿಮ್ಮ ಸಂಭೋಗಕ್ಕೆ ರೆಡಿಯಾಗುತ್ತಾನೆ ಖಂಡಿತ. ನೋಡಿ ಫ್ರೆಂಡ್ಸ್, ಈ ಸಂಭೋಗ ಕಾಮದೇವ ವಶೀಕರಣ ಮಂತ್ರದಿಂದ ಸ್ತ್ರೀ ಆಗಲಿ ಪುರುಷರಾಗಲಿ ಗಂಡ ಹೆಂಡತಿರಾಗಲಿ ನೀವು ಪ್ರೀತಿಸಿದ ಪ್ರೇಯಸಿರಾಗಲಿ ಅತಿ ಬೇಗನೆ ನಿಮ್ಮ ಸಂಭೋಗಕ್ಕೆ ಆಗುತ್ತಾರೆ ಖಂಡಿತ. ನೋಡಿ ಸ್ನೇಹಿತರೆ, ಈ ಸಂಭೋಗ ಕಾಮದೇವ ವಶೀಕರಣ ಮಂತ್ರ ತುಂಬ ಸಕ್ಸಸ್ಫುಲ್ ಆದ ವಶೀಕರಣ ಮಂತ್ರ. ಇದು ತುಂಬ ಈಸಿನೇ ಮತ್ತು ಇದರಿಂದ ನಿಮಗೆ ಇಷ್ಟವಾದ ವ್ಯಕ್ತಿ ಆಗಲಿ ನೀವು ಪ್ರೀತಿಸಿದ ಪ್ರೇಯಸರಾಗಲಿ ಅತಿ ಬೇಗನೆ ನಿಮ್ಮ ಸಂಭೋಗಕ್ಕೆ ರೆಡಿಯಾಗುತ್ತಾರೆ. ನೋಡಿ ಫ್ರೆಂಡ್ಸ್, ಈ ಸಂಭೋಗ ಕಾಮದೇವ ವಶೀಕರಣ ಮಂತ್ರ ಯಾರ ಮೇಲಾದರೂ ಒಮ್ಮೆ ಯೂಸ್ ಮಾಡಿದರೆ ಸಾಕು, ಅವರು ನಿಮ್ಮ ವಶಕ್ಕೆ ಆಗುತ್ತಾರೆ ಖಂಡಿತ. ಹಾಗಾದರೆ ನೋಡೋಣ ಬನ್ನಿ ಸ್ನೇಹಿತರೆ, ಈ ಸಂಭೋಗ ಕಾಮದೇವ ವಶೀಕರಣ ಮಂತ್ರ ಹೇಗೆ ತಯಾರಿಸಿಕೊಳ್ಳುತ್ತಾರೆ ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುವು ಅಂತ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು A4 ಸೈಜಿನ ಬಿಳಿ ಹಾಳೆ ಬೇಕಾಗುತ್ತದೆ. ಅದರ ಮೇಲೆ ಮೊದಲಿಗೆ ಡಿಸ್ಪ್ಲೇಯಲ್ಲಿ ತೋರಿಸಿರುವ ಈ ಸಂಭೋಗ ಕಾಮದೇವ ವಶೀಕರಣ ಮಂತ್ರವನ್ನು ಬರೆದುಕೊಳ್ಳಬೇಕಾಗುತ್ತದೆ. ನಂತರ ಆ ಹಾಳೆಯ ಬ್ಯಾಕ್ ಸೈಡ್ನಲ್ಲಿ ನೀವು ವಶೀಕರಣಕ್ಕೆ ಮಾಡಿಕೊಳ್ಳುವ ವ್ಯಕ್ತಿಯ ಹೆಸರನ್ನು ಬರೆದ ಆದ ನಂತರ ಒಂದು ಸ್ವಸ್ತಿಕ ಚಿಹ್ನೆ ರಚಿಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ನೋಡಿ ಸ್ನೇಹಿತರೆ, ಈ ವಿಧಾನವನ್ನು ನೀವು ಸಿದ್ಧತೆ ಮಾಡುವಾಗ ನೀವು ಇಷ್ಟಪಟ್ಟ ವ್ಯಕ್ತಿ ಹೆಸರನ್ನು ಕೇವಲ 7 ಬಾರಿ ನೆನೆಸಿಕೊಳ್ಳುತ್ತಾ ಈ ಮಂತ್ರವನ್ನು ಕೇವಲ 51 ಬಾರಿ ಜಪಿಸಿ ಸಾಕು, ಆ ವ್ಯಕ್ತಿ ನಿಮ್ಮ ಸಂಭೋಗಕ್ಕೆ ರೆಡಿ ಆಗುತ್ತಾನೆ. ನೋಡಿ ಸ್ನೇಹಿತರೆ, ಈ ವಿಧಾನವನ್ನು ನೀವು ಗುರುವಾರ ಮತ್ತು ಶುಕ್ರವಾರ ದಿನ ಮಾತ್ರ ಮಾಡಬೇಕಾಗುತ್ತದೆ. ಮಾಡುವ ಸಮಯ ರಾತ್ರಿ 10 ಗಂಟೆ ಮತ್ತು 12 ಗಂಟೆದಲ್ಲೇ ಈ ವಿಧಾನವನ್ನು ಮಾಡಿ ಮುಗಿಸಬೇಕಾಗುತ್ತದೆ. ಆ ವಿಧಾನವನ್ನು ನೀವು ಮಾಡಿದ ಮೇಲೆ ಆ ಮಂತ್ರದ ಹಾಳೆಯನ್ನು 4 ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಬಲಗೈಯಲ್ಲಿ ಹಿಡಿದಿಟ್ಟುಕೊಳ್ಳಿ. ನಂತರ ನೀವು ಮಾಡಬೇಕಾಗಿದ್ದು ಅದೇನೆಂದರೆ, ಒಂದು ಪೂರ್ಣ ರಾತ್ರಿ ನಿಮ್ಮ ರೂಮಿನಲ್ಲಿ ಯಾರ ಕಣ್ಣಿಗೆ ಬೀಳದ ಹಾಗೆ ಆ ಮಂತ್ರದ ಹಾಳೆಯನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕಾಗುತ್ತದೆ. ಮರುದಿನ ಮಧ್ಯರಾತ್ರಿ 12 ಗಂಟೆಯ ಸಮಯದಲ್ಲಿ ಈ ಮಂತ್ರದ ಹಾಳೆಯನ್ನು ಸ್ಮಶಾನದಲ್ಲಿ ತೆಗೆದುಕೊಂಡು ಹೋಗಿ ಹುಳಿ ಬರಬೇಕಾಗುತ್ತದೆ. ಇಲ್ಲವೆಂದರೆ ನೀವು ವಶೀಕರಣಕ್ಕೆ ಮಾಡಿಕೊಳ್ಳುವ ವ್ಯಕ್ತಿಯ ಮನೆ ಅಂಗಳದಲ್ಲಿ ಇದನ್ನು ಹಡ್ಡಿ ಮುಚ್ಚಿ ಬರಬೇಕಾಗುತ್ತದೆ. ನೋಡಿ ಫ್ರೆಂಡ್ಸ್, ಈ ವಿಧಾನವನ್ನು ನಿಮಗೆ ಮಾಡಲು ಬರುವುದಿಲ್ಲವೆಂದರೆ, ಮಾಡುವಾಗ ಏನೇ ಸಣ್ಣ ಪುಟ್ಟ ತೊಂದರೆ ಉಂಟಾಗಿದ್ದರೆ ಡಿಸ್ಪ್ಲೇನಲ್ಲಿ ತೋರಿಸಿರುವ ಈ ನಂಬರ್ಗೆ ಕಾಲ್ ಮಾಡಿ ಅವರು ನಿಮಗೆ ವಶೀಕರಣ ಮಾಡಿಕೊಡ್ತಾರೆ. ಹಾಗೆ ಅವರು ನಿಮಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುತ್ತಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.